ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ನೀವು ಪೋಲ್ಗಳನ್ನು ಹಾಕ್ತಿರಲ್ವ ವಾಟ್ಸಪ್ ಚಾನಲ್ಗಳಲ್ಲಿ ಆಗಲಿ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಪೋಲ್ ಹಾಕ್ತಿರಲ್ವ, ಪೋಲ್ನ ಯಾವ ಥರ ಹಾಕೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ನೀವು ಮೊದಲಿಗೆ ಇಲ್ಲಿ ಟೆಲಿಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಗೈಸ್. ಇಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ಟೆಲಿಗ್ರಾಮ್ ಅಂತ ಸರ್ಚ್ ಮಾಡಿ ಗೈಸ್. ಇಲ್ಲಿ ಟೆಲಿಗ್ರಾಮ್ ಅಂತ ಸರ್ಚ್ ಮಾಡಿ, ಇಲ್ಲಿ ಬರುತ್ತೆ ಫಸ್ಟಿಗೆ. ಇಲ್ಲಿ ನೋಡ್ಬೋದು ಟೆಲಿಗ್ರಾಮ್ ಅಂತ ಬಂತು. ಯಾರೆಲ್ಲ ಇನ್ನು ಟೆಲಿಗ್ರಾಮ್ ಆನ್ ಮಾಡಿಲ್ಲೋ ಬೇಗನೆ ಟೆಲಿಗ್ರಾಮ್ನ ಆನ್ ಮಾಡಿಕೊಳ್ಳಿ ಗೈಸ್. ಹಾಗೆ ಟೆಲಿಗ್ರಾಮ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ವಿಡಿಯೋ ಲಿಂಕ್ ಬೇಕಿದ್ರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಆ ಲಿಂಕ್ನ ಸಹಾಯದಿಂದ ಟೆಲಿಗ್ರಾಮ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಗೈಸ್. ಯಾರೆಲ್ಲ ಅಲ್ಲಿ ಇನ್ನೂ ಲೈಕ್ ಮಾಡಿಲ್ಲೋ ಬೇಗನೆ ಲೈಕ್ ಮಾಡ್ಕೊಳ್ಳಿ ಗೈಸ್ ನಮ್ಮ ವಿಡಿಯೋಗೆ. ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ರೆ ಈಗಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಟೆಲಿಗ್ರಾಮ್ ಓಪನ್ ಮಾಡ್ಕೊಳ್ಳಿ ಗೈಸ್. ಓಪನ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ನಿಮ್ಮ ಚಾನಲ್ ಇಲ್ಲಿ ಬರುತ್ತೆ, ನೋಡ್ಬೋದು. ಇಲ್ಲಿ ನಿನ್ನೆ ಒಂದು ಪೋಲ್ ಹಾಕಿದ್ದೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಇದ್ದೀರಾ ವೋಟ್ ಮಾಡಿ ಅಂತ ಪೋಲ್ ಹಾಕಿದ್ದೆ. ಹಾಗೆ ಅದರ ಆನ್ಸರ್ ಸಬ್ಸ್ಕ್ರೈಬ್ ಆಗಿದ್ದೇನೆ ಹಾಗೂ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂತ ಒಂದು ಪೋಲ್ ಹಾಕಿದೆ. ಈ ಥರ ಪೋಲ್ ಹಾಕೋದು ತುಂಬಾ ಈಸಿ ಗೈಸ್. ನಿಮಗೂ ಕೂಡ ಇವತ್ತು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಗೈಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಒಂದು ಎರಡನೇ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನೋಡ್ಬೋದು ಫಸ್ಟ್ ಆಪ್ಷನ್ ಬರುತ್ತೆ ಗ್ಯಾಲರಿ, ಫೈಲ್, ಲೊಕೇಶನ್, ಪೋಲ್, ಕಾಂಟ್ಯಾಕ್ಟ್ ಹಾಗೆ ಮ್ಯೂಸಿಕ್ ಅಂತ 5-6 ಆಪ್ಷನ್ ಬರುತ್ತೆ. ಇಲ್ಲಿ ನಿಮಗೆ ಇವಾಗ ವಿಷಯ ಏನಪ್ಪ ಅಂದ್ರೆ, ಇಲ್ಲಿ ಪೋಲ್ ಹಾಕ್ಬೇಕು. ನಾವು ಇವಾಗ ಪೋಲ್ ಹಾಕ್ಬೇಕಾದ್ರೆ ಇಲ್ಲಿ ಪೋಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಮಿಡ್ಲ್ ಇದೆ ಅಲ್ವಾ ಗೈಸ್, ಇಲ್ಲಿ ಪೋಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ನೋಡ್ಬೋದು ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಪೋಲ್ ಕ್ವಶನ್ ಅಂತ ಬರುತ್ತೆ, ಹಾಗೆ ಆನ್ಸರ್ ಕ್ವಶನ್ ಅಂತ ಬರುತ್ತೆ, ಹಾಗೆ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು 3 ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಆಪ್ಷನ್ಸ್ ಏನಂದ್ರೆ, ಇಲ್ಲಿ ನೀವು ಏನು ಕ್ವಶನ್ ಕೇಳ್ಬೇಕಂತಿದ್ರೋ ಅದನ್ನ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಹಾಗೆ ಎರಡನೇದು ಏನಂದ್ರೆ ಆನ್ಸರ್ ಕ್ವಶನ್ ಅಂತ ಇದೆಯಲ್ಲ, ಅಲ್ಲಿ ಏನು ಆನ್ಸರ್ ಇದೆಯೋ ಅದನ್ನ ಹಾಕ್ಬೇಕಾಗತ್ತೆ. ಅಂದ್ರೆ ಅವ್ರು ಟಿಕ್ ಮಾಡ್ಲಿಕ್ಕೆ 4 ಎಷ್ಟು ಆಪ್ಷನ್ ಬೇಕಿದ್ರು ಹಾಕ್ಲಿಕ್ಕೆ ಆಗತ್ತೆ. ಇಲ್ಲಿ 4 ಬೇಕಿದ್ರು ಹಾಕ್ಲಿಕ್ಕೆ ಆಗತ್ತೆ, 8 ಬೇಕಿದ್ರು ಹಾಕ್ಲಿಕ್ಕೆ ಆಗತ್ತೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ದು ಏನಾದರೂ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಇವಾಗ ಇಲ್ಲಿ ನಿಮ್ಮ ಫೇವ್ರೇಟ್ ಹೀರೋ ಯಾರು ಅಂತ ಒಂದು ಇಲ್ಲಿ ಕ್ವಶನ್ ಕೊಡ್ತೀನಿ. ಇಲ್ಲಿ ನೀವು ಟೈಪ್ ಮಾಡ್ಕೊಳ್ತೀನಿ ಗೈಸ್. ಇಲ್ಲಿ ನೀವು ಬೇಕಿದ್ರೆ ಏನು ಬೇಕಿದ್ರು ಪೋಲ್ಗಳನ್ನು ಹಾಕ್ಬೋದು, ದಿನ ಹಾಕಿದ್ರು ಆಗುತ್ತೆ ಪೋಲ್ಗಳನ್ನು. ನಾನು ನಿಮಗೆ ಒಂದು ಸಿಂಪಲ್ ಆಗಿ ಇಲ್ಲಿ ಟ್ರಿಕ್ಸ್ ತೋರಿಸ್ಕೊಡ್ತೀನಿ ಗೈಸ್. ಇಲ್ಲಿ ನೋಡ್ಬೋದು ನೀವು ನಿಮ್ಮ ಫೇವ್ರೇಟ್ ಹೀರೋ ಯಾರು ಅಂತ ಒಂದು ಕ್ವಶನ್ ಮಾಡ್ತೀನಿ ಇವಾಗ ಇಲ್ಲಿ. ಹಾಗೆ ಆನ್ಸರ್ ಕೂಡ ಇಲ್ಲಿ ನಾವು ಹಾಕ್ಬೇಕಾಗತ್ತೆ. ಆನ್ಸರ್ ಅವರು ಟಚ್ ಮಾಡ್ತಾರಲ್ವಾ, ಹಾಗೆ ಇಲ್ಲಿ ವೋಟ್ ಕೂಡ ಮಾಡ್ಲಿಕ್ಕೆ ಆಗತ್ತೆ ಗೈಸ್. ಇಲ್ಲಿ ನೋಡ್ಬೋದು ನೀವು ಇಲ್ಲಿ 4 ಆಪ್ಷನ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಫಸ್ಟ್ ಆಪ್ಷನ್ಸ್ ಇಲ್ಲಿ ನಿಮ್ಮ ಫೇವ್ರೇಟ್ ಹೀರೋ ಯಾರು ಅಂತ ಇಲ್ಲಿ ದರ್ಶನ್ ಅಂತ ಒಂದು ಹಾಕೊಳ್ತೀನಿ, ಹಾಗೆ ಪುನೀತ್ ಅಂತ ಒಂದು ಹಾಕೊಳ್ತೀನಿ, ಹಾಗೆ ಯಶ್ ಒಂದು ಹಾಕೊಳ್ತೀನಿ, ಹಾಗೆ ಸುದೀಪ್ ಅಂತ ಒಂದು ಹಾಕೊಳ್ತೀನಿ. ಮತ್ತು ಬೇಕಾದರೆ ಆ್ಯಡ್ ಮಾಡ್ಲಿಕ್ಕೆ ಆಗತ್ತೆ ಆಪ್ಷನ್ಸ್ಗಳನ್ನ. ಹಾಗೆ ಧ್ರುವ ಒಂದು ಹಾಕೊಳ್ತೀನಿ, ಹಾಗೆ ಇಲ್ಲಿ ಶಿವರಾಜ್ ಕುಮಾರ್ ಅಂತ ಒಂದು ಆಪ್ಷನ್ಸ್ನ ಹಾಕೊಳ್ತೀನಿ. ನಿಮ್ಗೆ ಯಾವ ಫೇವ್ರೇಟ್ ಹೀರೋ ಇಷ್ಟನೋ ಆ ಫೇವ್ರೇಟ್ಗೆ ಇಲ್ಲಿ ವೋಟ್ ಮಾಡ್ತಾರೆ ಗೈಸ್. ಇಲ್ಲಿ ನೋಡ್ಬೋದು ನಿಮ್ಮದು ಸಬ್ಸ್ಕ್ರೈಬ್ ಜಾಸ್ತಿ ಇರಬೇಕಾಗತ್ತೆ, ಹಂಗಾಗಿ ಇಲ್ಲಿ ವೋಟ್ ಮಾಡ್ತಾರೆ. ನೋಡ್ಬೋದು ಇವಾಗ ಒಂದು ನಿಮಗೆ ತೋರಿಸ್ತೀನಿ ಎಕ್ಸಾಂಪಲ್ಗೆ. ಇವಾಗ ಇಷ್ಟ ಆದರೆ ಆಯ್ತು. ಇಲ್ಲಿ ನೋಡ್ಬೋದು ನಾನು ಕ್ವಶನ್ನು ಮಾಡಿದ್ದೀನಿ, ಹಾಗೆ ಇಲ್ಲಿ ಆನ್ಸರ್ ಕೂಡ ಹಾಕಿದ್ದೀನಿ. ಇಲ್ಲಿ ಟಿಕ್ ಕೂಡ ಮಾಡಬೇಕಾಗತ್ತೆ. ಕ್ವಿಜ್ ಮಾಡಬೇಕಾದ್ರೆ ಮಾಡ್ಲಿಕ್ಕಾಗತ್ತೆ, ಮಲ್ಟಿಪಲ್ ಆನ್ಸರ್ ಬೇಕಾದ್ರೆ ಮಾಡ್ಲಿಕ್ಕಾಗತ್ತೆ. ನಾವು ಇವಾಗ ಮಲ್ಟಿಪಲ್ ಆನ್ಸರ್ ಮಾಡಿದ್ದೀವಲ್ಲ, ಅದ್ರ ಸಲುವಾಗಿ ಮೇಲ್ಗಡೆ ಆಪ್ಷನ್ ಇದೆಯಲ್ಲ ಮಲ್ಟಿಪಲ್ ಆನ್ಸರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಅಲ್ಲಿ 5-6 ಆಪ್ಷನ್ಸ್ಗಳು ಬರ್ತವೆ. ಇಲ್ಲಾಂದ್ರೆ ಕ್ವಿಜ್ ಮೋಡ್ ಅಂದ್ರೆ 4 ಆಪ್ಷನ್ಸ್ ಬರುತ್ತೆ, ಇಲ್ಲ 3 ಆಪ್ಷನ್ಸ್ ಬರುತ್ತೆ. ಇಷ್ಟಾದ್ಮೇಲೆ ಆಯ್ತು ಗೈಸ್, ನಿಮ್ದು ಸೆಟಪ್ ಆಯ್ತು ಇವಾಗ ಇಲ್ಲಿ. ಹಾಗೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ಕ್ರಿಯೇಟ್ ಅಂತ ಇದೆಯಲ್ಲ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ನಿಮ್ಮ ಚಾನಲಲ್ಲಿ ಒಂದು ಪೋಲು ಅಪ್ಡೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ನಿಮ್ಮ ಫೇವ್ರೇಟ್ ಹೀರೋ ಯಾರು ಅಂತ ಇಲ್ಲಿ ಟೈಪ್ ಆಗಿದೆ. ಹಾಗೆ ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ನೋಡ್ಬೋದು 1 2 3 4 5 6 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ಟಚ್ ಮಾಡ್ಕೊಂಡು ಇಲ್ಲಿ ವೋಟ್ ಮಾಡಿದ್ರೆ ಆಯ್ತು ಗೈಸ್, ಇಲ್ಲಿ ನಿಮ್ಮದು ವೋಟ್ ಆಗುತ್ತೆ. ಈ ಥರ ಮಾಡಿಕೊಂಡು ನೀವು ಟೆಲಿಗ್ರಾಮ್ ಚಾನಲ್ ಆಗ್ಬೋದು, ಹಾಗೆ ವಾಟ್ಸಪ್ ಚಾನಲ್ ಆಗ್ಬೋದು, ಹಾಗೆ ಗ್ರೂಪಲ್ಲಿ ಆಗ್ಬೋದು, ಈ ಥರ ಪೋಲ್ಗಳನ್ನು ಹಾಕ್ಬೋದು ನೀವು. ಈ ಥರ ನೀವು ಯೂಟ್ಯೂಬ್ ಅಕೌಂಟಲ್ಲೂ ಪೋಲ್ಗಳನ್ನು ಹಾಕ್ಲಿಕ್ಕೆ ಆಗುತ್ತೆ ಗೈಸ್. ನೀವು ಯೂಟ್ಯೂಬ್ ಅಕೌಂಟ್ಗೆ ಪೋಲ್ನ ಯಾವ ಥರ ಹಾಕೋದು ಅಂತ ತಿಳಿಸ್ಕೊಡ್ಬೇಕಂದ್ರೆ ನಮ್ಮದು ಕಮೆಂಟ್ ಕೂಡ ಮಾಡಿ, ಪೋಲ್ ಅಂತ ಕಮೆಂಟ್ ಮಾಡಿ. ನಾನು ಬೇಕಿದ್ರೆ ಯೂಟ್ಯೂಬಲ್ಲಿ ಯಾವ ಥರ ಹಾಕೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಗೈಸ್. ಇಲ್ಲಿ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋ ಹೇಗಿದೆ ಅಂತ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದ್ರೆ ಈಗಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.